ಸಿರ್ಫ್ ನಾಮ್ ಹಿ ಕಾಫಿ ಹೈ. ನಾಗಶೆಟ್ಟಿ ಧರಂಪುರೆ. ಹೌದು, ಹಿರಿಯ ಪತ್ರಕರ್ತರು, ಕಾರ್ಯನಿರತ ಪತ್ರಕರ್ತರ ಸಂಘದ ನಿಕಟಪೂರ್ವ ಉಪಾಧ್ಯಕ್ಷರು, ಕ್ರಾಂತಿ ಭೂಮಿ ಹಾಗೂ ಶರಣಭೂಮಿ ಕನ್ನಡ ದಿನಪತ್ರಿಕೆಯ ಸಂಪಾದಕರು ಇವತ್ತು ಹೃದಯಘಾತದಿಂದ ನಿಧನರಾಗಿದ್ದು ಎಲ್ಲರಲ್ಲಿ ಆಶ್ಚರ್ಯ ಜೊತೆಗೆ ಆಘಾತ ಉಂಟು ಮಾಡಿದೆ. ಪತ್ರಿಕಾ ರಂಗ ಬಳಿಕ ಬೀದರ್ ಲೋಕಲ್ ಚಾನೆಲ್ನಲ್ಲಿ ವರದಿಗಾರರಾಗಿ ತಮ್ಮದೇ ಪತ್ರಿಕೆ ಮೂಲಕ ಹಾಗೂ ಡಿಜಿಟಲ್ ಮಾಧ್ಯಮ ಮೂಲಕ ಸಮಾಜದ ಆಗು ಹೋಗುಗಳನ್ನು ಕ್ರಿಯಾಶೀಲರಾಗಿ ವಿಭಿನ್ನವಾಗಿ ಜವಾಬ್ದಾರಿಯುತವಾಗಿ ಸುದ್ದಿ ಬಿತ್ತರಿಸುತ್ತಿದ್ದರು. 35ಕ್ಕೂ ಅಧಿಕ ವರ್ಷದಿಂದಲೂ ಪತ್ರಿಕಾ ರಂಗದಲ್ಲಿ ಇವರ ಕೊಡುಗೆ ಬಹಳಷ್ಟಿದೆ. ಸುದ್ದಿ ಪ್ರಚಾರ, ಪತ್ರಿಕಾಗೋಷ್ಠಿ ಅಥವಾ ಒಂದು ಸುದ್ದಿ ವೈರಲ್ ಆಗಬೇಕು ಅಂದಾಗ ಯಾರನ್ನ ಸಂಪರ್ಕಿಸಬೇಕು ಅಂದಾಗ ಬಹುತೇಕರು ನಾಗಶೆಟ್ಟಿ ಧರಂಪುರಿ ಎನ್ನುವಷ್ಟರ ಮಟ್ಟಿಗೆ ಹೆಸರುವಾಸಿ. ಅದಕ್ಕೆ ಹೇಳಿದೆ ಸಿರ್ಫ್ ನಾಮ್ ಹಿ ಕಾಫಿ ಹೈ ಎಂದು. ನಗುಮುಖದ, ಎಲ್ಲರಿಗೂ ನಗಿಸುವ, ಚಂಚಲ, ಲವಲವಿಕೆಯ ವ್ಯಕ್ತಿತ್ವ ಇವರದು. ನಮ್ಮಂತಹ ಯುವ ಪತ್ರಕರ್ತರಿಗೆ ಹೀಗಲ್ಲ ಹಾಗೆ ಎಂದು ಬೈದು ಬುದ್ಧಿ ಹೇಳ್ತಾ ಇದ್ರು, ಮಾರ್ಗದರ್ಶಕರಾಗಿದ್ರು. ಹಿರಿಯರಿರಲಿ ಕಿರಿಯರಿರಲಿ ಮೊದಲಿಗರಾಗಿ ಮಾತಾಡುವ ಸ್ವಭಾವ. ಇವತ್ತು ಸುದ್ದಿ ತಿಳಿದ ಕೂಡಲೇ ಭಾವಪೂರ್ಣ ಶ್ರದ್ಧಾಂಜಲಿ ಪೋಸ್ಟ್ ಹಾಕುವ ಸಂಬಂಧ ಅವರ ಫೇಸ್ಬುಕ್ ಹುಡುಕಿ ನೋಡಿದ್ರೆ ಅವರ ಫೋಟೋ ವಿಡಿಯೋಗಿಂತ ಸುದ್ದಿಗೆ ಸಂಬಂಧಿಸಿದ ಫೋಟೋ ವಿಡಿಯೋಗಳಿಂದಲೇ ತುಂಬಿತ್ತು ಅವರ ಫೇಸ್ಬುಕ್ ಪೇಜ್. ಅಷ್ಟರ ಮಟ್ಟಿಗೆ ಅವರಿಗೆ ಪತ್ರಿಕಾ ರಂಗ ಪ್ರಚಾರದ ಬಗ್ಗೆ ಒಲವಿತ್ತು. ಎಲ್ಲರೊಂದಿಗೆ ಬೆರೆಯುವ ಒಳ್ಳೆಯ ಸಂಪರ್ಕ, ಒಡನಾಟ ಹೊಂದಿರುವ ವ್ಯಕ್ತಿತ್ವ ಅವರದು. ಇವತ್ತು ಫೇಸ್ಬುಕ್, ವಾಟ್ಸಪ್ ತೆಗೆದು ನೋಡಿದ್ರೆ ಅವರಿಗೆ ಸಂತಾಪ ಸೂಚಿಸುವ ಪೋಸ್ಟ್ಗಳು. ಅಷ್ಟರ ಮಟ್ಟಿಗೆ ಎಲ್ಲರಿಗೂ ಆತ್ಮೀಯರಾಗಿದ್ರು, ಅಚ್ಚುಮೆಚ್ಚಾಗಿದ್ರು. ಅವರ ಅಗಲಿಕೆಗಾಗಿ ಕ್ಷೇತ್ರದ ಸಚಿವರು, ಶಾಸಕರು, ಗಣ್ಯರು, ಮುಖಂಡರು, ಆತ್ಮೀಯರು, ಪತ್ರಿಕಾರಂಗ, ಮಾಧ್ಯಮ ಬಳಗದವರು ಸಂತಾಪ ಸೂಚಿಸಿದ್ದಾರೆ. 10 ಜನರ ಮಧ್ಯೆ ಇದ್ದರೂ ತಮ್ಮತ್ತ ಗುರುತಿಸುವ ಹಾಗೆ, ತಮ್ಮ ಮಾತನ್ನ ಕೇಳುವ ಹಾಗೆ ಮಾಡ್ತಾ ಇದ್ರು. ನಿನ್ನೆಯಷ್ಟೇ ನೋಡಿದ್ದು, ಮಾತಾಡಿದ್ದು, ಆದರೆ ಇವತ್ತು ಅವರಿಲ್ಲದೆ ಇರುವುದು ಕೇಳಿ ಮನಸ್ಸಿಗೆ ಬಹಳ ಆಘಾತವಾಗಿದೆ. ಇವರು ಕೇವಲ ಪತ್ರಕರ್ತರಾಗಿರದೆ ಸಾಹಿತಿಗಳಾಗಿ, ಕಲಾವಿದರು, ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಇವರ ಅಗಲಿಕೆಯಿಂದ ಇಡೀ ಬೀದರ್ ಪತ್ರಕರ್ತರ ಬಳಗ ಬಡವಾಗಿದೆ. ಓರ್ವ ಸಜ್ಜನ ಮಾಧ್ಯಮ ಮಿತ್ರರನ್ನ ಕಳೆದುಕೊಂಡು ಅತ್ಯಂತ ದುಃಖ ಅನುಭವಿಸುವಂತಾಗಿದೆ. ಅವರ ಅಗಲಿಕೆಯಿಂದ ಅವರ ಕುಟುಂಬಕ್ಕಾದ ನೋವು ತಡೆದುಕೊಳ್ಳುವ ಶಕ್ತಿಯನ್ನ ಆ ಭಗವಂತ ಅವರಿಗೆ ದಯಪಾಲಿಸಲಿ. ಅವರಿಗೆ 56 ವರ್ಷ ವಯಸ್ಸಾಗಿತ್ತು. ದಿವಂಗತರು ಪತ್ನಿ, ಓರ್ವ ಪುತ್ರ, 2 ಪುತ್ರಿಯರು, ಅಪಾರ ಬಂಧು ಮಿತ್ರರನ್ನ ಬಿಟ್ಟು ಅಗಲಿದ್ದಾರೆ. ದಿವಂಗತರ ಅಂತ್ಯಕ್ರಿಯೆಯು ತೆಲಂಗಾಣ ರಾಜ್ಯದ ಗಡಿ ಗ್ರಾಮ ರತ್ನಾಪುರದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಜರುಗಲಿದೆ. ನಿಜಕ್ಕೂ ಪತ್ರಿಕಾ ರಂಗಕ್ಕೆ ನಷ್ಟವಾಗಿದೆ. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ.